ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ 12 ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು 12 ನಿರ್ದೇಶಕರುಗಳ ಸ್ಥಾನಗಳಿದ್ದು, ಇಂದು 12 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 12 ಸ್ಥಾನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು. ಇನ್ನು ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳ ಚುನಾವಣೆಯಲ್ಲಿ ಎಂ ರಾಮಕೃಷ್ಣ, ಕೆಂಪಣ್ಣ, ಬಿದರಗೆರೆ ಚಿನ್ನಪ್ಪ, ಬಿದರಗೆರೆ ಎ ಮೂರ್ತಿ, ಹಾರೋಹಳ್ಳಿ, ಎಚ್ಎಲ್ ರಘು, ಮಲೇಶ್ ರೆಡ್ಡಿ, ಶ್ರೀರಾಮ್, ನಂಜುಂಡಪ್ಪ, ಆರ್ ಗೋಪಾಲಪ್ಪ, ಸೇವಂತಮ್ಮ, ಶಶಿಕಲಾ, ನವ್ಯ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಾಗಿದ್ದಾರೆ. ಇನ್ನು ಸ್ಥಳದಲ್ಲಿ ಬಿಜೆಪಿ ಮುಖಂಡರಾದ ದಿನ್ನೂರು ರಾಜು, ಚಿಕ್ಕಹಗಡೆ ತಿಲಕ್ ಗೌಡ, ದೊಡ್ಡಹಗಡೆ ಶ್ರೀನಿವಾಸ್, ಪುಣ್ಯಕೋಟಿ, ಕವಲಹೊಸಹಳ್ಳಿ ವೆಂಕಟೇಶ್ ರೆಡ್ಡಿ, ಬೆಸ್ತಮಾನಹಳ್ಳಿ ಕೃಷ್ಣಪ್ಪ, ಆದಿನಾರಾಯಣ್, ತಿಮ್ಮರಾಜ್, ಮಂಜುನಾಥ್ ರೆಡ್ಡಿ, ಸಿ ಮುನಿರಾಜು, ಕೇಬಲ್ ಗೋವಿಂದ್ ರಾಜ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು. ಆತ್ಮೀಯ ಬಂಧುಗಳೇ, ವ್ಯವಸಾಯ ಸೇವಾ ಸಹಕಾರ ಸಂಘದ ಇವತ್ತು ಎಲ್ಲ 12 ಜನಕ್ಕೆ ಜಯಶೀಲರಾಗಿದ್ದಾರೆ. ಇದನ್ನು ಅಭಿನಂದನೆಗಳನ್ನು ಇಡೀ ಮಾಯಸಂದ್ರ 23 ಗ್ರಾಮಗಳ ಎಲ್ರಿಗೂ ನಾನು ಅವ್ರ ಪಾದಗಳಿಗೆ
ಅರ್ಪಣೆ ಮಾಡ್ತಾ ಇದ್ದೇನೆ. ಈ ಗೆಲುವು ನಮ್ಮದೆಲ್ಲ, ಈ ನಮ್ಮ ಕೊಟ್ಟಂಥ ಎಲ್ಲ ರೈತ ಬಂಧುಗಳಿಗೂ ನನಗೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಹಾಗೆ ನಮ್ಮ ನಾಯಕರಾದಂಥ ಎಲ್ಲ ನಾರಾಯಣಸ್ವಾಮಿ ಅವರಾಗಿರ್ಬೋದು, ಉಳ್ಳಳ್ಳಿ ಶ್ರೀನಿವಾಸರಾಗಿರ್ಬೋದು, ತಿಮ್ಮರಾಜ್ ಅವರಾಗಿರ್ಬೋದು, ಹಾಗೆ ರಾಮಕೃಷ್ಣನವರಾಗಿರ್ಬೋದು, ಮತ್ತು ಇನ್ನು ನಮ್ಮ ಬಿದಿಗೆರೆ ಗ್ರಾಮದ ಎಲ್ಲರೂ ತಿಮ್ಮಾರೆಡ್ಡಿ ಮತ್ತು ರಾಮಚಂದ್ರ ರೆಡ್ಡಿ, ಮಲ್ಲೇಶ್ ರೆಡ್ಡಿ ಅವರಾಗಿರ್ಬೋದು, ಸಂಬಂಧ ರಾಮಕೃಷ್ಣಪ್ಪನವರಾಗಿರ್ಬೋದು, ಗೆಡ್ಬೆಲೆ ರಾಮಕೃಷ್ಣಪ್ಪನವರಾಗಿರ್ಬೋದು, ಒಟ್ಟಾಗಿ ಇವರೆಲ್ಲ ಕೆಲಸ ಮಾಡಿದ್ರಿಂದ ನಾವು ಜಯಶೀಲರಾಗಿದ್ದೇವೆ. ಎಲ್ಲ ನಾಯಕರಿಗೂ ಮತ್ತು ನಮ್ಮ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೂ ನಾನು ಅವರ ಪಾದಗಳಿಗೆ ಅಭಿನಂದನೆ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. VSSN ಬ್ಯಾಂಕಿನ ಇವತ್ತು ಚುನಾವಣೆ ನಡೆಯಿತು. ಈ ಚುನಾವಣೆಗೆ ಸಹಕರಿಸಿದ ನನ್ನ VSSN ಬ್ಯಾಂಕಿನ ಮತದಾರ ಬಂಧುಗಳಿಗೆ ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನು ಈ ದಿನ ಈ ನಮ್ಮ ಸಿಂಡಿಕೇಟ್ ಏನಿತ್ತು ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಕ್ಕೆ ಈ ಸಿಂಡಿಕೇಟ್ ಗೆದ್ದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸೊಸೈಟಿನ ಒಳ್ಳೆ ಆಡಳಿತವನ್ನು ನಡೆಸಿ ರೈತರಿಗೆ ಒಳ್ಳೆ ಕೆಲಸವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನನ್ನೆಲ್ಲ ಮತದಾರ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನನ್ನನ್ನು ಇದಕ್ಕೆ ಇದು ಮಾಡಿದ್ದಂಥ ನನ್ನ ಗುರುಗಳಾದ ಎ ನಾರಾಯಣಸ್ವಾಮಿ ಅವರಿಗೆ ಮತ್ತು ಅಧ್ಯಕ್ಷರಾದ SRT ಅಶೋಕಣ್ಣನವರಿಗೆ, ಹಾಗೆ ನನ್ನ ಸಹಕಾರದ ಗುರುಗಳಾದ ನನ್ನ ಆಂಜನಣ್ಣವರಿಗೆ, ಹಾಗೆ ನನ್ನೆಲ್ಲ ಆತ್ಮೀಯ ಸ್ನೇಹಿತ ತಿಲಕ್ಕು, ಹಾಗೆ ನನ್ನ ತಿಮ್ಮರಾಜ್ ಅವರು, ಹಾಗೆ ಚಿನ್ನಪ್ಪನವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಹಾಗೆ ನನ್ನ ಅಣ್ಣನಾದ ಎ ಜಯರಾಮ್ರವರು, ಹಾಗೆ ನನ್ನ ಇನ್ನೊಬ್ಬ ಅಣ್ಣನಾದ ಸಹೋದರರಾದ ಶ್ರೀನಾಥ್ ಗೌಡ್ರು, ಗೋಪಾಲ್ರವರು, ಮುನ್ರಾಜ್ರವರು ತುಂಬ ಸಹಕಾರ ಮಾಡಿದ್ದಾರೆ. ಅವರು ನನ್ನ ಗೆಲುವಿಗೆ ತುಂಬ ಸಹಕಾರ ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಈ ಎರಡು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಇಂದು ನಡೆದಂತಹ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳು ಸಹ ಜಯಭೇರಿ ಬಾರಿಸಿದ್ದಾರೆ. 12ಕ್ಕೆ 12 ಸಹ BJP JDS ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ನಮಗೆ ಮತ ನೀಡಿದಂತಹ ಮತದಾರ ಬಂಧುಗಳಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಸಹ ಮಾಡ್ತೀವಿ. ಬೇಸಾಯಗಳಾಗಿರ್ಬೋದು, ಅವ್ರಿಗೆ ಲೋನ್ಸ್ ಆಗಿರ್ಬೋದು, ಏನೇ ಸರ್ಕಾರದಿಂದ ಅನುದಾನ ಬಂದರೂ ಸಹ ಅವ್ರಿಗೆ ಮನೆ ಬಾಗಿಲಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ನಮ್ಮನ್ನು ನಂಬಿ BJP ಮತ್ತು JDS ಸಿಂಡಿಕೇಟ್ನ ನಂಬಿ ಮತ ನೀಡಿದಂತಹ ಮತದಾರ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ನನಗೆ ವೋಟ್ ಮಾಡಿದ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಮತದಾರರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ನಡೆದಂತಹ ಮಾಯಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಉತ್ತಮ ಅಭ್ಯರ್ಥಿಗಳೆಂದೇ ಒಂದು ಒಳ್ಳೆ ಸಿಂಡಿಕೇಟ್ ಅನ್ನ ಅಭ್ಯರ್ಥಿಗಳಾಗಿ ಮಾಡಿ ಈ ಚುನಾವಣೆಯನ್ನ ನಾವು ಫೇಸ್ ಮಾಡಿದ್ವಿ. ಈ ಭಾಗದ ಸಹಕಾರ ಸಂಘದ ಎಲ್ಲ ಸದಸ್ಯರು ಹಾಗೂ ಷೇರುದಾರರು ಸದಸ್ಯರು ಎಲ್ಲರೂ ಕೂಡ ನಮಗೆ ಉತ್ತಮ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತೇನು ನಾವು ಈ ಸಹಕಾರ ಸಂಘವನ್ನ ಇಂದಿನಿಂದಲೂ ಕೂಡ ಮುನ್ನಡೆಸ್ಕೊಂಡು ಬಂದಿದ್ವಿ, ಅದರ ಪ್ರತಿಫಲವಾಗಿ ಈ ಭಾಗದ ಎಲ್ಲ ರೈತ ಬಂಧುಗಳು, ಸಹಕಾರ ಬಂಧುಗಳು ನಮಗೆ ಇವತ್ತು ಈ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸಿಂಡಿಕೇಟ್ನ ಎಲ್ಲ ಸದಸ್ಯರು ಜಯಬೇರಿ ಬಾರಿಸೋದಕ್ಕೆ ಸಹಕಾರಿಯಾಗಿದ್ದಾರೆ. ನಮಗೆ ಸಹಕಾರ ನೀಡಿದಂಥ ಈ ಭಾಗದ ಎಲ್ಲ ರೈತ ಬಂಧುಗಳು, ಸಹಕಾರಿ ಬಂಧುಗಳಿಗೆ, ಎಲ್ಲ ಮತದಾರ ಬಂಧುಗಳಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆನೂ ಕೂಡ ಈ ಒಂದು ಸಹಕಾರ ಸಂಘವನ್ನ ನಾವೆಲ್ಲರೂ ಇವತ್ತೇನೋ ಜಯಶೀಲರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಟ್ಟುಗೂಡಿ ಈ ಸಂಘವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದರಲ್ಲಿ ನಾವೆಲ್ಲ ಶ್ರಮ ವಹಿಸಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಮಗದೊಮ್ಮೆ ನಮಗೆ ಸಹಕಾರವನ್ನು ನೀಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾಯಸಂದ್ರ VSN ಸೊಸೈಟಿಯ ಇವತ್ತು ಎಲೆಕ್ಷನ್ ಏನು 12 ಜನಕ್ಕೆ ಇವತ್ತು ಎಲೆಕ್ಷನ್ ಇತ್ತು. ಈ ಎಲೆಕ್ಷನಲ್ಲಿ ನಮ್ಮ BJPಯ 12 ಜನನೂ ಕೂಡ ಜಯಶಾಲಿಯರಾಗಿದ್ದಾರೆ. ತುಂಬ ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ರಾಮಕೃಷ್ಣ, ಚಿನ್ನಪ್ಪ, ಮೂರ್ತಿ ಇವರೆಲ್ಲ, ನಮ್ಮ ರಘು ಎಲ್ಲ ಸೇರಿ ತುಂಬ 8 ದಿವಸದಿಂದ ತುಂಬ ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಅವರು ಒಂದು MLA ಸಮೇತ ಕೂತಿದ್ರೂ ಕೂಡ ನಮ್ಮ ನಾಯಕರುಗಳು ತುಂಬ ಕೆಲಸವನ್ನು ಮಾಡಿ ಇವತ್ತು ವಿಜಯಶಾಲರಾಗಿದ್ದಾರೆ. ಇದೇ ರೀತಿ 20-25 ವರ್ಷದಿಂದ ಈ ಸೊಸೈಟಿಯನ್ನು ಹಿಡಿತಕ್ಕೆ ತಗೊಂಡು ಇಲ್ಲಿ
ಆಡಳಿತವನ್ನು ಮಾಡ್ತಾ ಇಲ್ಲಿ ರೈತರಿಗೆ ಏನೇನು ಸಿಗಬೇಕು, ಯಾವ ರೀತಿ ಕೆಲಸವನ್ನು ಮಾಡಬೇಕು, ರೈತರಿಗೆ ಯಾವ ರೀತಿ ಅನುಕೂಲವನ್ನು ಮಾಡಬೇಕು ಅಂತ ಇಲ್ಲಿ ಎಲ್ಲ ನಾಯಕರುಗಳು ಇಲ್ಲಿ ಅರಿತುಕೊಂಡು ಒಳ್ಳೆ ಕೆಲಸವನ್ನು ಮಾಡಿದ್ದಕ್ಕೆ ಇವತ್ತು ಪ್ರತಿಫಲವಾಗಿ 12 ಸೀಟನ್ನು ಇವತ್ತು ಗೆದ್ದು ನಾವು BJPಯ ನಾವು ಫ್ಲಾಗನ್ನು ಹಾರಿಸಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚು ರೈತರಿಗೆ ಅನುಕೂಲವನ್ನು ಮಾಡ್ತಾ ನಾವು ಆ ರೈತರಿಗೆ ಏನೇನು ಬೇಕು ಎಲ್ಲ ಸವಲತ್ತುಗಳನ್ನು ಈ ಬ್ಯಾಂಕ್ ವತಿಯಿಂದ ಕೊಡ್ತಾ ನಾವು ಇನ್ನೂ ಕೆಲಸವನ್ನು ಮಾಡಬೇಕಾಗಿದೆ. ಏನೇನು ಅನುಕೂಲ ಇದೆ ಅದೆಲ್ಲ ರೈತರಿಗೆ ಮಾಡಬೇಕಾಗಿದೆ. ಇನ್ನೂ ಹೆಚ್ಚಾಗಿ ಕೆಲಸವನ್ನು ಮಾಡಿದ್ದಲ್ಲಿ ರೈತ ಬಾಂಧವರು ನಮ್ಮನ್ನು ಗುರುತಿಸ್ತಾರೆ, ನಮಗೆ ವೋಟ್ ಮಾಡ್ತಾರೆ. ಯಾವುದೇ ರೀತಿ ನಮಗೆ ಅನಾನುಕೂಲ ಮಾಡದೆ ನಮಗೆ ಒಳಿತನ್ನು ಮಾಡ್ತಾರೆ ಅಂತೇಳಿ ನಾನು ನಂಬಿ ಇನ್ನು ನಮ್ಮ ನಾಯಕರುಗಳಿಗೆ ಇನ್ನು ಮುಂದಿನ ದಿವಸದಲ್ಲಿ ಹೆಚ್ಚಾಗಿ ಬಡಬಗ್ಗರಿಗೆ ಗೊಬ್ಬರವನ್ನು ಕೊಡೋದು ಮುಖಾಂತರ ಮತ್ತು ಎಲ್ಲ ರೀತಿ ಅವ್ರಿಗೆ ಅನುಕೂಲವನ್ನು ಮಾಡೋದು ಮುಖಾಂತರ ನಮ್ಮ ನಾಯಕರುಗಳು ಎಚ್ಚೆತ್ಕೊಬೇಕು. ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಇದ್ದು 12 ಜನ ನಮ್ಮ BJP ಕಾರ್ಯಕರ್ತರು ಸಿಂಡಿಕೇಟ್ ಮಾಡ್ಕೊಂಡಿದ್ರು. ಆ 12 ಜನ ಸಿಂಡಿಕೇಟಲ್ಲಿ 12 ಗೆದ್ದಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಅಂತ ಕೆಲಸಗಳು ಮಾಡಿಕೊಂಡು ಎಲ್ಲ ಒಗ್ಗಟ್ಟಾಗಿ ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಡೆದಂಥ ಚುನಾವಣೆಯಲ್ಲಿ BJP ಹಾಗೂ JDS ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮೊದಲಿಗೆ ಅವರೆಲ್ಲರಿಗೂ ಈ ವಿಜಯಕ್ಕೆ ನಾನು ಶುಭಾಶಯಗಳನ್ನು ತಿಳಿಸಲು ಇಚ್ಛೆಪಡ್ತೇನೆ. ಅವರೆಲ್ಲರಲ್ಲೂ ಈ ಸಂಘವನ್ನು ದೊಡ್ಡ ಮಟ್ಟಕ್ಕೆ ಕೊಂಡುಕೊಂಡು ಹೋಗೋದಕ್ಕೆ, ದೊಡ್ಡ ಮಟ್ಟಕ್ಕೆ ಬೆಳೆಸೋದಕ್ಕೆ ಸರ್ಕಾರಿ ಸೌಲಭ್ಯಗಳನ್ನು ಪ್ರತಿಯೊಂದು ರೈತರ ಮನೆ ಬಾಗಿಲಿಗೆ ತಲುಪಿಸೋ ನಿಟ್ಟಿನಲ್ಲಿ ಅವರೆಲ್ಲರೂ ಶ್ರಮಿಸಬೇಕು. ಈ ರೈತರ ಇವತ್ತು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕಿ ಕಾರಣಭೂತರಾದಂಥ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳು ರೈತರಿಗೆ ಯೋಜನೆಗಳನ್ನ ತಲುಪಿಸೋ ನಿಟ್ಟಿನಲ್ಲಿ, ಸರ್ಕಾರಿ ಸೌಲಭ್ಯಗಳನ್ನ ತಲುಪಿಸೋ ನಿಟ್ಟಿನಲ್ಲಿ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಶುಭವಾಗಲಿ ಅಂತ ಬಯಸ್ತೇನೆ. ನನಗೆ ವೋಟ್ ಮಾಡಿದ ಎಲ್ಲ ಮತದಾರರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ಎಲ್ಲ ಮತ ನೀಡಿದ ನನ್ನ ಆತ್ಮೀಯ ಎಲ್ಲ ರೈತ ಬಂಧುಗಳಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಭಾರತೀಯ ಜನತಾ ಪಾರ್ಟಿಯ ನನ್ನೆಲ್ಲ ಕಾರ್ಯಕರ್ತರು, ನನ್ನ ಬಂಧುಗಳು ನನಗೋಸ್ಕರ ಶ್ರಮಿಸಿದ್ದಾರೆ. ಅವರಿಗೆ ನಾನು ಅನಂತ ನಮಸ್ಕಾರಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟು 5 ವರ್ಷ ಅವಕಾಶ ಮಾಡೋದಕ್ಕೆ ಎಲ್ಲ ರೈತ ಬಂಧುಗಳಿಗೂ, ನನ್ನ ಆತ್ಮೀಯ ಸ್ನೇಹಿತರಿಗೂ, BJP ಕಾರ್ಯಕರ್ತ ಬಂಧುಗಳಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಏನು ಇವತ್ತು ಮಾಯಸಂದ್ರ VSSN ಬ್ಯಾಂಕಿನ ಚುನಾವಣೆಯಲ್ಲಿ 12 BJP ಮತ್ತು JDS ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಜಯಗಳಿಸಿದ್ದಾರೆ. ಆ ಜಯಗಳಿಸಿದಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಅವರ ಪಾದಗಳಿಗೆ ನಾನು ನಮನಗಳನ್ನು ಸಲ್ಲಿಸುತ್ತಾ, ಏನು ರೈತರಿಗೆ ಏನು ಸೌಲಭ್ಯಗಳು ಸಿಗ್ತದೋ ಆ ಸೌಲಭ್ಯವನ್ನು ರೈತರಿಗೆ ತಲುಪಿಸ್ಬೇಕು. ವಿಶ್ವಾಸವನ್ನು ಹೀಗೆ ಕಾಪಾಡ್ಕೊಂಡು ಹೋಗಬೇಕು. ಯಾರೋ ಒಬ್ಬರು ಬೆಳಗ್ಗೆ ಹೇಳ್ತಾ ಇದ್ರು, ಭ್ರಷ್ಟಾಚಾರ ನಡೀತಾ ಇದೆ. ಭ್ರಷ್ಟಾಚಾರ ಯಾರ್ದು ಅಂತ ಇವತ್ತು ತೋರಿಸ್ಕೊಟ್ಟಿದ್ದಾರೆ ನಮ್ಮ ರೈತ ಬಾಂಧವರು. ಭ್ರಷ್ಟಾಚಾರ ಯಾರ್ದು ಅಂತ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ತಾಲೂಕಿನಲ್ಲಿ ಇದೇ ದಿಕ್ಸೂಚಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಜಯಗಳಿಸಿ ನಾವು BJP JDS ಬೆಂಬಲಿತರನ್ನ ಗೆಲುವನ್ನು ಈ ತಾಲೂಕಿನಲ್ಲಿ ತೋರಿಸ್ಕೊಡ್ತೀವಿ. ಅದೇ ರೀತಿ ನಮ್ಮ ನಾರಾಯಣ ಸ್ವಾಮಣ್ಣನವರು ಅವರ ಆಶೀರ್ವಾದಗಳಿಂದ ನಮ್ಮ ಎಲ್ಲ 12 ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ, ನನ್ನ ಎಲ್ಲ 12 ಅಭ್ಯರ್ಥಿಗಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಟೀಮ್ ಎಲ್ಲವನ್ನು ನಮಗೆ ಸಪೋರ್ಟ್ ಮಾಡಿದೆ. ಏನೋ 11 ಜನ ಇದ್ವಿ, 11 ಜನನೂ ಲೀಡಾಗಿ ಬಂದಿದ್ದೀವಿ. ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಯಸಂದ್ರ ಸೇವಾ ಸಹಕಾರ ಸಂಘದ ವತಿಯಿಂದ ನಡೆದಂತಹ ಚುನಾವಣೆಯಲ್ಲಿ 12ಕ್ಕೆ 12 BJP ಬೆಂಬಲಿತ ಅಭ್ಯರ್ಥಿಗಳು ಜಯಭಾರಿ ಬಾರಿಸಿದ್ದಾರೆ. ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ನಮಗೆ ಮತ ನೀಡಿದಂತಹ ಎಲ್ಲ ಮತದಾನ ಬಂಧುಗಳಿಗೂ ಸಹ, ರೈತ ಬಂಧುಗಳು ಸಹ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಇದೇ ರೀತಿಯಲ್ಲಿ ನಾವು ಹಳೆ ಸೇವಾ ಸಹಕಾರ ಸಂಘದಲ್ಲಿ ನಮ್ಮ BJP
ಬೆಂಬಲಿತ ಅಭ್ಯರ್ಥಿಗಳು 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಅವರ ಸೇವೆಯನ್ನು ಮೆಚ್ಚಿ ಮತದಾರ ಬಂಧುಗಳು ನಮ್ಮ ಎಲ್ಲರೂ 12ಕ್ಕೆ 12 ಅಭ್ಯರ್ಥಿಗಳನ್ನು ಜೈಬೀರಿ ಬಾರಿಸಿದ್ದಾರೆ, ಗೆಲ್ಲುವ ನಿಟ್ಟಿನಲ್ಲಿ ಸಹಕರಿಸಿದ್ದಾರೆ. ಮತ್ತು ನಾವು ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ನೇರವಾಗಿ ರೈತ ಬಂಧುಗಳಿಗೆ ತಲುಪಿಸ್ತೇವೆ. ಲೋನುಗಳನ್ನು ಸಹ ಎಷ್ಟು ಹೆಚ್ಚಾಗಿ ಬರ್ತವೋ ಆ ಲೋನುಗಳನ್ನು ಸಹ ರೈತರಿಗೆ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ಅದೇ ರೀತಿಯಲ್ಲಿ ರೈತರಿಗೆ ಬೇಸಾಯಗಳಾಗಿರ್ಬೋದು, ತೋಟಕ್ಕೆ ಬೇಸಾಯಗಳು ಈಗ ಔಷಧಿಗಳಾಗಿರ್ಬೋದು ಸಿಗ್ತಾ ಇಲ್ಲ. ಆದಷ್ಟು ಹಳೆ ನಿರ್ದೇಶಕರಿದ್ದಂಥ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ತರಿಸ್ತಾ ಇದ್ರು, ಆದರೂ ಸಹ ಸ್ವಲ್ಪ ಶಾರ್ಟೇಜ್ ಇದೆ ಅಂತ ಹೇಳಿದ್ರು. ಈಗ ಹೊಸ ಬಾಡಿ ಬಂದಿರೋದ್ರಿಂದ ಆ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಸಾಯಗಳನ್ನೆಲ್ಲ ತರಿಸಿ ನಮ್ಮ ಸೊಸೈಟಿಯಲ್ಲಿ ರೈತರಿಗೆ ಅನುಕೂಲವಾದಂಥ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ನಾನು 100ಕ್ಕೆ 100 ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಒಂದಿನ ಆನೇಕಲ್ ತಾಲೂಕು ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ 12 ಜನ BJP ಬೆಂಬಲಿತ ಅಭ್ಯರ್ಥಿಗಳು JDS ಸಹಕಾರದೊಂದಿಗೆ ಇವತ್ತು ಭಾಳ ಅಭೂತಪೂರ್ವ ಜಯಶೀಲರನ್ನಾಗಿ ದಾಖಲಿಸಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಗೆದ್ದಂಥ 12 ಜನ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ಅದೇ ರೀತಿ ಈ ಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಈ ಬ್ಯಾಂಕ್ ವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮದ ಮತದಾರ ಬಂಧುಗಳಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸಿ ಈ ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಸಹ ಅಭಿನಂದನೆಗಳು ತಿಳಿಸ್ತೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಬ್ಯಾಂಕ್ನ 12 ಜನ ನಿರ್ದೇಶಕರುಗಳು ಆಡಳಿತ ಮಂಡಳಿ ಒಳ್ಳೆ ನಿರ್ಧಾರಗಳನ್ನು ಮಾಡಿ ರೈತರಿಗೆ ಮತ್ತು ಈ ಬ್ಯಾಂಕ್ನ ಎಲ್ಲ ಸಂಘದ ಸದಸ್ಯರಿಗೆ ಸವಲತ್ತುಗಳನ್ನು ಕೊಟ್ಟು ಹೆಚ್ಚು ರೈತರಿಗೆ ಸಾಲ ಕೊಡೋದಿರ್ಬೋದು, ಚಿನ್ನದ ಮೇಲೆ ಸಾಲ ಇರ್ಬೋದು, ಗೊಬ್ಬರ ಮತ್ತು ಇನ್ನು ಕೃಷಿ ಸಲಕರಣೆಗಳು ಉಪಕರಣಗಳ ಮಾರಾಟ ಇರ್ಬೋದು, ಇದೆಲ್ಲದರ ಕಡೆ ಗಮನ ಕೊಟ್ಟು ಬ್ಯಾಂಕ್ನ ಅಭಿವೃದ್ಧಿ ಕಡೆ ತಗೊಂಡು ಹೋಗಬೇಕು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬ್ಯಾಂಕ್ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತೇಳಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು VSS ಚುನಾವಣೆ ಭಾಳ ಮುಖ್ಯವಾಗಿ ನಡೆದಿದೆ. ಈ ಚುನಾವಣೆಯಲ್ಲಿ 12ಕ್ಕೂ ಎಲ್ಲ ನಮ್ಮ BJP ಹಾಗೂ JDS ಸಿಂಡಿಕೇಟ್ ಅಭ್ಯರ್ಥಿಗಳು ಎಲ್ಲರೂ ಗೆಲುವನ್ನು ಸಾಧಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಈ ಭಾಗದಲ್ಲಿ ಎಲ್ಲ ರೈತರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೂ ಎಲ್ಲ ಗೆದ್ದಂಥ ಎಲ್ಲರಿಗೂ ನನ್ನ ಶುಭಾಶಯವನ್ನು. ಮಾಯಸಂದ್ರ ಗ್ರಾಮ ಪಂಚಾಯತಿ ಮತ್ತು ಮಾಯಸಂದ್ರ VSS ಬ್ಯಾಂಕಲ್ಲಿ ಚುನಾವಣೆ ನಡೀತು. ಆ ಒಂದು ಚುನಾವಣೆಯಲ್ಲಿ ಮತ ನೀಡ್ತಕ್ಕಂಥ ಎಲ್ಲ ಬಂಧುಗಳಿಗೂ ನಾನು ಇದನ್ನು ಶುಭಾಶಯ ಕೊಡ್ತಾ ಇದ್ದೇನೆ. ಮತ್ತು ನೀವು ಮತ ಹಾಕಿದಂಥ ಚುನಾಯಿತರಾಗಿ ಗೆದ್ದಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಈಗ ಶುಭಾಶಯ ಕೊಡ್ತೇನೆ. ಕಷ್ಟಬಿದ್ದು ಓಟ್ ಹಾಕಿದ್ದಾರೆ, ಅವರಿಗೆ ಗೆಲುವು ಕೊಟ್ಟಿದ್ದಾರೆ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ. ಹಾಕಿರೋರಿಗೆ ತುಂಬ ಧನ್ಯವಾದಗಳು, ನಮಸ್ಕಾರ ಅವರಿಗೆ.